ನಮಸ್ಕಾರ ಎಲ್ಲರಿಗೂ. ಮತ್ತು ನಾ ಇವತ್ತು ನನ್ನ ಚಾನಲ್ ಮ್ಯಾಗ ಕಾರ್ ರಿವ್ಯೂ ತೆಗಿಬೇಕಂತ ಮಾಡೀನಿ. ಮತ್ತು ನಮ್ಮ ಫಸ್ಟ್ ಕಾರ್ ರಿವ್ಯೂ ಬಂದಿದ್ದ ಡಸ್ಟರ್ ಅಂತ ಹೇಳಿ, ಮತ್ತು ಅವ್ರ ಓನರ್ ಸಿಕ್ಕಿದಾರು. ಅವ್ರು ಬರ್ರಿ ಅವ್ರ ಓನರಿಂದ ಕೇವನು. ಮತ್ತು ಇದು ನಂದು ಫಸ್ಟ್ ವಿಡಿಯೋ ಐತಿ ಈ ಚಾನಲ್ ಮ್ಯಾಗ. ಜರ ಹೆಚ್ಚ ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಲಿಯತನ ಈ ಮಾಲಕರ ಇವ್ರ, ಮತ್ತು ಇವ್ರು ಕೇಳೋಣ ಬರ್ರಿ ಇವ್ರದ, ಮತ್ತು ಇವ್ರ ಶಾರ್ಟ್ ಇಂಟರ್ವ್ಯೂ ತಗೊಂಡ್ ಬರ್ರಿ. ಹೌದಪ್ಪ, ಈ ಕಾರ್ ನಮ್ದ ನಮ್ಮ ಫಾದರ್ ಅವ್ರು ತೊಗೊಂಡಿದ್ರಿ ಕಾರ್. ಒಂದ್ 14 ವರ್ಷ ಆಯ್ತು. ಈಗ ಅವ್ರು ರೀಸೆಂಟ್ ಆಗಿ ಒಂದ್ ಹೊಸ ಕಾರ್ ತೊಗೊಂಡಾರ. ಅದಕ್ಕ ನಾನು ಈ ಕಾರ್ ಓಡಿಸತೀನಿ 2-3 ವರ್ಷ ಆಯ್ತು. ಮತ್ತೆ ಈಗ ಹೆಂಗೈತಪ್ಪ ನಿಮ್ಗೆ 2026 ಕಾರ್ ತಗೋಬೇಕಿಲ್ಲೋ, ಈ ತರ ಏನ್ ಅಡ್ವಾಂಟೇಜ್ ಐತಿ, ಏನ್ ಡಿಸ್ಅಡ್ವಾಂಟೇಜ್ ಐತಿ, ನಿಮ್ಗೆಲ್ಲ ಹೇಗೆ ಕೊಡ್ತೇನೆ. ಡಿಸೈನ್ ಅಂತೂ ಒಟ್ಟ ಲುಕ್ಸ್ ಅಂತೂ ಏಕ್ ನಂಬರ್ ಐತ್ ನೋಡ್ರಿ. ಒಂದ್ ಚೂರು ಇದನ್ನ ಅನ್ಸಂಗಿಲ್ರಿ, ಇದು ಔಟ್ಡೇಟೆಡ್ ಗಾಡಿ. ಮತ್ ಈಗಿನ ಲುಕ್ಸ್ ಈಗಿನ ಪ್ರಕಾರ 2026 ಏನಂತೂ ಏಕ್ ನಂಬರ್ ಲುಕ್ಸ್ ಐತ್ ನೋಡ್ರಿ. ಇನ್ನಾರು ಈ ಗಾಡಿ ಹೋಗಾಕತ್ರ ಹೊಳಿ ತಿರುಗಿ ನೋಡ್ತಾರ, ಅಷ್ಟು ಭಾರಿ ಗಾಡಿ ಐತ್ರಿ ಅದ. ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗೈತ್ರಿ ಈ ಗಾಡಿ ಮುಂದೆ? ಹೌದಪ್ಪ, ನಾವು ಗಾಡಿ ತಗೊಂಡ್ ಒಂದ್ 14 ವರ್ಷ ಆಯ್ತು. ಈಗ ಕಿಲೋಮೀಟರ್ ಎಷ್ಟು ಓಡಿಸಿ ಅಂದ್ರೆ 1,00,000 ಕಿಲೋಮೀಟರ್ ಮ್ಯಾಗ ಆತು ಓಡಿಸಿ. ಆದ್ರ ಪೈಲಾ ಹೆಂಗ್ ತೊಗೊಂಡಿದ್ರ ಗಾಡಿ ಅಟ್ಟ ಸ್ಮೂತ್ ಓಡ್ತೈತಿ. ಮಟ ಆದ್ರೂ ಏನ್ ಒಂದ್ ಪ್ರಾಬ್ಲಮ್ ಇಲ್ಲ, ಮೇಜರ್ ಪ್ರಾಬ್ಲಮ್ ಇಲ್ಲ. ಮೈನರ್ ಅಂತೂ ಇರ್ತಾವ, ನಿಮ್ಗೆ ಗೊತ್ತೈತಿ. ಅದ್ರ ಮೇಜರ್ ಒಂದು ಪ್ರಾಬ್ಲಮ್ ಬಂದಿಲ್ಲ. ಏನ್ ಗಾಡಿ ಸ್ಮೂತ್ ಓಡ್ತೈತಿ, ಪೈಲಾಗತಿ ಹಂಗ ಓಡ್ತೈತಿ. ಏನ್ ಎಷ್ಟ್ ಹೇರು ಅಟ್ಟ ಕಮ್ಮಿನಾವಿ. ರೈಡ್ ಕ್ವಾಲಿಟಿ ಹೆಂಗಿತ್ರಿ ಸರ್? ನೋಡ್ರಪ್ಪ, ನಾ ಈ ಗಾಡಿ ಓಡ್ಸಾಕತ್ತ ಈಗ ಒಂದ್ 6-7 ವರ್ಷ ಮ್ಯಾಗ ಆತು. ಮತ್ ಈಗ ನಾ ಎಷ್ಟ್ ಮಟ ಓಡಿಸಿದೇನು ನೀವು ನೋಡಿರ್ಬೋದು. ಬೇರೆ ಗಾಡಿ ಕಾರ್ನರ್ನಾಗ ಟರ್ನ್ ಮಾಡೋಗೋದು, ಬಾಡಿ ರೋಲ್ ಆಗ್ತೈತಿ, ನಿಮಗ್ ಬಿದ್ದಂಗ ಅದು ಫೀಲ್ ಆಗ್ತೈತಿ. ಆದ್ರೆ ಈ ಗಾಡಿ ಮಾತ್ರ ಆ ಪ್ರಾಬ್ಲಮ್ ಒಟ್ಟ ಇಲ್ಲ. ಬೇಕಾದಂಗ ನೀವು ಸ್ಮೂತ್ ಆಗಿ ಟರ್ನ್ ಮಾಡ್ಬೋದು. ಮತ್ತೆ ಹೆಂಗೈತಿ ನಿಮ್ಗೆ ಗುರ್ತೈತಿ, ನಾವ್ ಇಂಡಿಯನ್ ರೋಡ್ಸ್ ಒಂದ್ ಕಡೆ ಇರ್ತಾವ, ಒಂದ್ ಕಡೆ ಇರಂಗಿಲ್ಲ. ಅತ್ತಾಗ ಇರ್ತಾವು, ದಿನ ಇರ್ತಾವು. ಆದ್ರೆ ಈ ಗಾಡಿ ಮಾತ್ರ ನೀವು ಎಲ್ಲಿ ಬೇಕಾದಲ್ಲಿ ಹೊಡಿಬಹುದು. ಅತ್ತಾಗಿರ್ಲಿ ದಿನ ಇರ್ಲಿ ನಿಮ್ಗೆ ಏನು ಫರ್ಕ್ ಬೀಳಂಗಿಲ್ಲ. ಸಸ್ಪೆನ್ಷನ್ ಮಾತ್ರ ಏಕ ನಂಬರ್ ಅದಾವು. ಪೈಲಾ ತೊಗೊಂಡಂಗ ಮಾತ್ರ ಸಸ್ಪೆನ್ಷನ್ ಇನ್ನ ಮಾತ್ರ ಹಂಗ ವರ್ಕ್ ಮಾಡ್ತಾವು. ಏನ್ ಒಂದು ನಿಮ್ಗ ತೆಗ್ಗ ದಿನಿ ದಡಿಕಿನ ಹತ್ತಂಗಿಲ್ಲ. ಮತ್ತ ಬೇಕಾದಂಗ 2ನೇ ಗೇರ್ ಮ್ಯಾಗ ಬೇಕಾದಂಗ ಎಬ್ಬಿಸ್ಬೋದು. ಏನ್ ಅಂತದೇನು ಸಮಸ್ಯೆ ಇಲ್ಲ ಮೇಜರ್ ಆಗಿ. ಇದು ಮಾತ್ರ ಸಿಟಿ ಕಿಂಗ್ ಐತಿ. ಓವರ್ ಆಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ 1 ನಂಬರ್. ಮತ್ತ ಮೈಲೇಜ್ ಅದು ಏನ್ ಕೊಡ್ತೀರಿ ಸರ್? ಸರ್, ಈಗ ನಾವು ಓಡಿಸೋದ್ ಪ್ರಕಾರ ಅಂತೂ ನಾವು ಬೇಕಾದಂಗ ಓಡಿಸಿರ್ನು ನಮ್ಗಂತೂ 18-20 ಮೈಲೇಜ್ ಬರತೈತ್ರಿ ಸರ್. ನೀವು ಬೇಕಾದಂಗ ನೀವು ಹೈವೇ ಮ್ಯಾಗ ಕ್ರೂಸ್ ಆಗಿ ಓಡಿಸ್ರಿ 20-25 ಬರ್ತೈತಿ. ಬೇಕಾದಂಗ ರ್ಯಾಶ್ ಹೊಡೆದ್ರು 18 ಮಾತ್ರ ಫಿಕ್ಸ್ ಐತಿ. ಅದಕ್ಕಿಂತ ತೆಳಗಂತೂ ಮೈಲೇಜ್ ನಿಮ್ದು ಹೋಗಂಗಿಲ್ಲ. ಬಿಲ್ಡ್ ಕ್ವಾಲಿಟಿ ಹೆಂಗೈತ್ರಿ ಸರ್? ನೋಡ್ರಪ್ಪ, ಈಗ ಈ ವರ್ಷ ಓಡ್ಸಾಕತ್ತ ನಿಮ್ ಹಾನೆಸ್ಟ್ ರಿವ್ಯೂ ಹೇಳ್ತೇನಿ. ಬಿಲ್ಡ್ ಕ್ವಾಲಿಟಿ ಮಾತ್ರ ಏಕ ನಂಬರ್ ಐತಿ. ಬೇರೆದಕ್ ಕಂಪೇರ್ ಮಾಡೋಂಗ ಇಲ್ಲ. ನೀವು ಬೇಕಾದ್ರೆ ಅಂತಿರ್ಬೋದು ಟಾಟಾ ಅದಕ್ಕಿಂತ ಬಿಲ್ಡ್ ಕ್ವಾಲಿಟಿ ಚಲೋ ಐತೆ ಅಂತ ಹೇಳಿ. ಇಂತ ಬಿಲ್ಡ್ ಕ್ವಾಲಿಟಿ ಮಾತ್ರ ಇನ್ನ ಮಟ್ಟ ಯಾವ್ದು ಗಾಡಿ ಇಲ್ಲ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟ್ ಆಗಿ ನಾನ ಒಂದ್ ಗಾಡಿ ಕ್ರೇಟಾ ಗುದ್ದಿದ್ದೆ. ಮುಂದಿನ ಗಾಡಿ ಚಿಕ್ಕಪಡೆಗೆ ಹೋಗಿತ್ತು. ಆದ್ರೆ ಇದಕ್ ಮಾತ್ರ ಬರೀ ಒಂದ್ ಗ್ರಿಲ್ಲ, ಒಂದ್ ಹೆಡ್ಲೈಟ್ ಅಟ್ಟ ಹೋಗಿತ್ತು. ಇದೇ ಹೆಡ್ಲೈಟ್ ಹೊಸ ಲಕ್ಷದೇವು ಗ್ರಿಲ್ಲ. ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಐತಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಗಾಡಿನ ಟರ್ಬೋಲ್ಯಾಗ ಇಲ್ಲ, ಐಕಿನ ದೊಡ್ಡ ಗಾಡಿನಾಗ ಇರ್ತೈತಿ. ಆದ್ರೆ ಈ ತರ ಮಾತ್ರ ಇಲ್ಲ. ಬೇಕಾದಂಗ ನೀವು ಇನ್ಸ್ಟಂಟ್ ಆಗಿ ಪಿಕಪ್ ಕೊಡ್ತೈತಿ. ಇದ್ರ ಪಿಕಪ್ ಮಾತ್ರ ಏಕ ನಂಬರ್ ಐತಿ. ಇದಕ್ಕಿಂತ ಹೈಯರ್ ಮಾಡೆಲ್ದಾಗ ಐತ್ರಿ ಅದ ಟಾಪ್ ಎಂಡ್ ಮಾಡೆಲ್ದಾಗ ಬರೈತ್ರಿ. ಅದು 110 PS ರೀ. ಇದು 85 PS ಗಾಡಿ ರೀ. ಇದು ಮಾತ್ರ ಏಕ ನಂಬರ್ ಐತಿ ನೋಡ್ರಿ ಗಾಡಿ ಹೊಡ್ಯಾಕ. ಸಿಟಿಗೆ ಮಸ್ತ್ ರೀ. ಇದ್ರಾಗ 5 ಗೇರ್ ಬರ್ತಾವ್ರಿ. ಹೈಯರ್ ಮಾಡೆಲ್ದಾಗ 6 ಗೇರ್ ಬರ್ತಾವ್ರಿ. ಕರೆ ಮೈಲೇಜ್ ಬೇಕಂದ್ರೆ ಇದಾರೆ, ಮೈಲೇಜ್ ಮತ್ ಪವರ್ ಬೇಕಾರೆ ಇದಾರೆ. ಬರಿಪ ಐತ ಡಿಕ್ಕಿ ನೋಡ್ನು ಐತಿ. ಗಾಡಿ ಫೇಮಸ್ ಇರೋದ ಡಿಕ್ಕಿ ಸಂಬಂಧ. ಆಟ ಜಾಗ ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಆರಾಮ್ ನಾನು ಅಂತಾವ್ರಿ 2 ಮಂದಿ ಮಕ್ಕೋಬೋದ್ರಿ. ಇಲ್ಲಿ ಎಷ್ಟು ಜಾಗ ಐತಿ ನೋಡ್ರಿಪ್ಪ. ಅವನವನ 4-5 ಬ್ಯಾಗ್ ಆರಾಮ್ ಕುಂತ ಇನ್ನೊಬ್ರು ಕುಂತಾರ ನೋಡ್ರಿ. ಬೇಕಾರೆ ನಾ ಕೂತ್ ತೋರಿಸ್ತಾನೆ ನೋಡ್ರಿ ನಿಮ್ಗ ಎಷ್ಟು ಜಾಗ ಐತಿ. ನಂದು ಹೈಟ್ 6.1 ಐತ್ರಿ. ಆದ್ರೂ ಆರಾಮ್ ಕುಂಡ್ಬೋದು, ಮಕ್ಕೋಬೋದು ನೋಡ್ರಿ. ಇಲ್ಲಿ ನಾವ್ ಅಂತಾರ ಆರಾಮ್ 2 ಮಂದಿ ಕುಂತಾರ್ರಿ. ಅಷ್ಟು ಜಾಗ ಐತ್ರಿ ಗಾಡ್ಯಾಗ. ಹಂಗ್ ನೋಡಿದ್ರೆ ಇಂಟೀರಿಯರ್ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಐತ್ರಿ. ಆದ್ರ ಆ ಒಂದ್ ಫೀಲ್ ನಿಮ್ಗೆ ಏನೈತ್ಲಾ ಈ ಗಾಡಿನ ಸಿಗ್ತೈತಿ. ಆ ಫೀಲ್ ಮಾತ್ರ ನಿಮಗ್ ಬೇರೆ ಗಾಡಿನಾಗ ಎಲ್ಲೂ ಸಿಗುದಿಲ್ಲ. ಯಾಕಂದ್ರೆ ಬೇರೆ ಗಾಡಿನಾಗ ನೋಡಿರ್ಬೋದು 2-3 ಸ್ಕ್ರೀನ್ಗಳು ಇರ್ತಾವು. ಆದ್ರ ಅದು ಹೆಂಗ್ ಒಂದ್ ಡಿವೈಸ್ ಟೈಪ್ ಅನ್ಸೈತ್ರಿ ಕಾರ ನಿಮ್ಗ ಹೊಸವ. ಆದ್ರೆ ಇದೊಂದ್ ಏನೈತ್ಲಾ ಹಳಿ ಫೀಲ್. ಇಂತ ಫೀಲ್ ಮಾತ್ರ ನಿಮ್ಗೆ ಎಲ್ಲೂ ಸಿಗುದಿಲ್ಲ. ಇದೇನು ಒಂದ್ ಹಳಿ ಇಂಟೀರಿಯರ್ ಐತಲ್ಲ, ನಿಮ್ ಡಿಸ್ಅಡ್ವಾಂಟೇಜ್ ಅನಿಸ್ಬೋದು ಹೊಸ ಡ್ರೈವರ್ಸ್ಗೆ, ಹೊಸ ಕಾರ್ ನೋಡಿದವ್ರಿಗೆ. ಆದ್ರೆ ಹಳಿದ್ ಏನೈತ್ಲಾ ಈ ಫೀಲ್, ಒಂದ್ ಫೀಲ ಬೇರೆ ಐತ್ರಿ ನೋಡ್ರಿ. ಹೈಡ್ರಾಲಿಕ್ ಸ್ಟಾರ್ಟ್ಸ್ ಬರೈತ್ರ ಅವ ಇಂತಾಗ. ಮುಂದೆ K9K ಇಂಜಿನ್ ಅಂತ ಹೇಳಿ 85 PS ಪವರ್ ಮತ್ತೆ 200 Nm ಟಾರ್ಕ್ ಜನರೇಟ್ ಮಾಡ್ತೀರಿ ಗಾಡಿ. ಇಷ್ಟ ಮೋರ್ ದೆನ್ ಇನಫ್ ಆಗೈತ್ರಿ. ಇದು ಅಷ್ಟು ಪವರ್ ಐತ್ರಿ ಅದ ಗಾಡಿಯಾಗ.